ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಾರ್ತ್ ಫಸ್ಟ್. ರಾಜ್ಯ ಬಿಜೆಪಿಯಲ್ಲಿ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಅದು ಕೂಡ ರಾಜ್ಯ ರಾಜಕಾರಣದ ಶಕ್ತಿ ಕೇಂದ್ರ ಬೆಳಗಾವಿಯಿಂದಲೇ ರಾಜ್ಯ ಬಿಜೆಪಿಯಲ್ಲಿ ಒಂದು ಮಹತ್ವದ ಬೆಳವಣಿಗೆ ಆಗಿರುವಂಥದ್ದು. ಬಿಜೆಪಿ ಅಧಿಕಾರದಲ್ಲಿದ್ದಾಗಲೂ ಮನೆಯೊಂದು ಮೂರು ಬಾಗಿಲು ಅನ್ನೋ ಪರಿಸ್ಥಿತಿ ಇತ್ತು. ಈಗ ವಿಪಕ್ಷದಲ್ಲಿದ್ದಾಗಲೂ ಸಹ ಅದೇ ಪರಿಸ್ಥಿತಿ ಮುಂದುವರೆದಿದೆ ಎಂಬ ಚರ್ಚೆ ಈಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಅದಕ್ಕೆ ಕಾರಣ ಏನು, ಬಿಜೆಪಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಎರಡು ಮಹತ್ವದ ಹಗರಣಗಳ ಅಸ್ತ್ರಗಳು ಬಿಜೆಪಿ ಕೈಗೆ ಸಿಕ್ಕಿತ್ತು. ಒಂದು ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮುಡಾ ಹಗರಣ ಮತ್ತು ವಾಲ್ಮೀಕಿ ನಿಗಮದ ಹಗರಣ. ಈ ಎರಡು ಹಗರಣಗಳ ಕುರಿತು ವಿಧಾನಸಭೆ ಕಲಾಪದಲ್ಲಿ ಜೋರು ಚರ್ಚೆಯೂ ನಡೆಯಿತು. ಇದಾದ ಬಳಿಕ ಮುಡಾ ಹಗರಣದ ಮುಡಾ ಹಗರಣದ ವಿರುದ್ಧ ರಾಜ್ಯ ಬಿಜೆಪಿ ಅಧ್ಯಕ್ಷ BY ವಿಜಯೇಂದ್ರ ನೇತೃತ್ವದಲ್ಲಿ ಬೃಹತ್ ಪಾದಯಾತ್ರೆಯನ್ನು ನಡೆಸಲಾಯಿತು. ಮೈಸೂರು ಚಲೋ ಪಾದಯಾತ್ರೆಯನ್ನು ನಡೆಸಿ ಅದರ ಸಮಾರೋಪ ಸಮಾರಂಭವನ್ನು ಸಹ ಅದ್ದೂರಿಯಾಗಿ ನೆರವೇರಿಸಲಾಯಿತು. ಆದರೆ ಈ ಒಂದು ಪಾದಯಾತ್ರೆಗೆ BY ವಿಜಯೇಂದ್ರ ವಿರುದ್ಧ ಉತ್ತರ ಕರ್ನಾಟಕದ ಜೋಡಿ ಹುಲಿಗಳೇ ಅಂತ ಹೇಳ್ಬೋದು. ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಇಬ್ಬರೂ ಸಹ BY ವಿಜಯೇಂದ್ರ ವಿರುದ್ಧ ಸಿಡಿದೆದ್ದಿದ್ರು. ರಮೇಶ್ ಜಾರಕಿಹೊಳಿ ಅವರು ಮಾಧ್ಯಮಗಳಿಗೆ ಹೇಳಿಕೆಯನ್ನೇ ಕೊಟ್ಟಿದ್ರು, ನಾವು BY ವಿಜಯೇಂದ್ರ ಅವರನ್ನ ಅಧ್ಯಕ್ಷರಂತ ಒಪ್ಪೋದು ಇಲ್ಲ ಅಂತ. ಇದನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸಹ BS ಯಡಿಯೂರಪ್ಪ ಮತ್ತು BY ವಿಜಯೇಂದ್ರ ವಿರುದ್ಧ ತಮ್ಮ ಸಮರವನ್ನ ಮುಂದುವರಿಸಿರುವುದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಇದೆಲ್ಲದರ ಮಧ್ಯೆ ಈಗ ಮಹತ್ವದ ಬೆಳವಣಿಗೆ ಏನಂತಂದ್ರೆ, ಮೈಸೂರು ಚಲೋ ಪಾದಯಾತ್ರೆ ಏನಾಗಿತ್ತು, ಬಿಜೆಪಿಯ ಮೈಸೂರು ಚಲೋ ಪಾದಯಾತ್ರೆ ಸಮಾರೋಪ ಸಮಾರಂಭ ಮುಗಿದ ಮಾರನೆಯ ದಿನವೇ ಬೆಳಗಾವಿಯಲ್ಲಿ 10ಕ್ಕೂ ಹೆಚ್ಚು ಬಿಜೆಪಿಯ ರೆಬೆಲ್ ನಾಯಕರು ಸಭೆಯನ್ನು ನಡೆಸಿದ್ದಾರೆ. ಆ ಸಭೆಯ ನೇತೃತ್ವವನ್ನು ವಹಿಸಿರುವಂತದ್ದು ಬಿಜೆಪಿ ಶಾಸಕರಾದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅವರು ಇಬ್ಬರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ 10ಕ್ಕೂ ಹೆಚ್ಚು ನಾಯಕರು ಭಾಗಿಯಾಗಿದ್ರು. ಬಿಜೆಪಿ ಹಿರಿಯ ನಾಯಕ ಅರವಿಂದ್ ಲಿಂಬಾವಳಿ, GM ಸಿದ್ದೇಶ್ವರ್, ಮಾಜಿ ಸಂಸದ ಪ್ರತಾಪ್ ಸಿಂಹ, ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ. ಇದು ಮಹತ್ವದ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಳೆದ ಒಂದೆರಡು ಮೂರು ತಿಂಗಳ ಹಿಂದಿನ ಅವಧಿಯಲ್ಲಿ ರಾಜಕೀಯ ಪರಿಸ್ಥಿತಿಯಲ್ಲಿ ರಮೇಶ್ ಜಾರಕಿಹೊಳಿ ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಮಧ್ಯೆ ಒಂದ್ ರೀತಿ ಮುಸ್ಕಿನ ಗುದ್ದಾಟ ಏರ್ಪಟ್ಟಿತ್ತು. ಅದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದ್ರೆ ಈಗ ದುಶ್ಮನ್ ಕಾ ದುಶ್ಮನ್ ದೋಸ್ತ್ ಅಂತ ಹೇಳ್ತಾರಲ್ಲ, ಆ ರೀತಿಯ ಪರಿಸ್ಥಿತಿ ಇದೆ ಎಂಬ ಚರ್ಚೆ ಈಗ ಬೆಳಗಾವಿ ಜಿಲ್ಲಾ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇದಕ್ಕೆ ಕಾರಣ ಈ ಎಲ್ಲ ನಾಯಕರು ಒಗ್ಗೂಡಿ ಒಂದು ಸಭೆಯನ್ನ ಮಾಡಿರುವಂತದ್ದು. ಈ ಸಭೆಯಲ್ಲಿ ಸಭೆ ಮಾಡಿದ್ರು. ಇದು ವಾಲ್ಮೀಕಿ ನಿಗಮದಲ್ಲಿ, ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಹಗರಣ ಆಗಿದೆ. ಬಹುದೊಡ್ಡ ಹಗರಣ. ಹಾಗೂ SC/ST ಗೆ ಮೀಸಲಿದ್ದಂತಹ 25,000 ಕೋಟಿ ರೂಪಾಯಿ ಹಣವನ್ನ ಮಿಸ್ಯೂಸ್ ಮಾಡಲಾಗಿದೆ. ಅದನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಲಾಗ್ತಾ ಇದೆ ಎಂಬ ಆರೋಪ ಕೇಳಿ ಬರ್ತಾ ಇತ್ತು. ಈ ಎಲ್ಲ ವಿಚಾರಗಳನ್ನ ಮುಂದೆ ಇಟ್ಕೊಂಡು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪಾದಯಾತ್ರೆಯನ್ನ ಮಾಡಬೇಕು. ಅದು ಸಹ ಉತ್ತರ ಕರ್ನಾಟಕದಲ್ಲಿಯೇ ಪಾದಯಾತ್ರೆಯನ್ನ ಮಾಡಬೇಕು. ಕೂಡಲ ಸಂಗಮದಿಂದ ಬಳ್ಳಾರಿಯವರೆಗೆ ಪಾದಯಾತ್ರೆ ಮಾಡಬೇಕು. ಈ ಪಾದಯಾತ್ರೆಯಲ್ಲಿ ಎಲ್ಲ ನಾಯಕರು ಭಾಗಿಯಾಗಬೇಕು ಅಂತ ಈಗ ಬಿಜೆಪಿ ನಾಯಕರು ಒಂದು ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಆದ್ರೆ ಸದ್ಯಕ್ಕೆ ಬೆಳಗಾವಿ ಜಿಲ್ಲಾ ರಾಜಕೀಯ ವಲಯದಲ್ಲಿ ಆಗಿರ್ಬಹುದು, ರಾಜ್ಯ ರಾಜಕಾರಣದಲ್ಲಿ ಆಗಿರ್ಬಹುದು, ಚರ್ಚೆ ಆಗ್ತಾ ಇರುವಂತದ್ದು ಈ ವಾಲ್ಮೀಕಿ ನಿಗಮ ಹಗರಣದ ಏನಿದೆ, ಆ ವಾಲ್ಮೀಕಿ ನಿಗಮ ಹಗರಣದ ಬಗ್ಗೆ ಚರ್ಚೆ ಆಗ್ತಾ ಇರುವಂತದ್ದು ನಿಜ. ಆದ್ರೆ ಇದರ ಜೊತೆಗೆ BY ವಿಜಯೇಂದ್ರ ಮತ್ತು BS ಯಡಿಯೂರಪ್ಪ ಅವರ ವಿರುದ್ಧ ನಾಯಕರು ಅಸಮಾಧಾನಗೊಂಡಿದ್ದಾರೆ. ಇದರ ಭಾಗವು ಇದರಲ್ಲಿದೆ. ಈ ಸಭೆಯಲ್ಲಿ BY ವಿಜಯೇಂದ್ರ ವಿರುದ್ಧವೂ ಸಹ ಅಸಮಾಧಾನವನ್ನ ಹೊರಹಾಕಲಾಗಿದೆ. ಪಕ್ಷದಲ್ಲಿ ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ರು, DK ಶಿವಕುಮಾರ್ ಜೊತೆ ಒಳ ಒಪ್ಪಂದವನ್ನ ಮಾಡಿಕೊಂಡಿದ್ದಾರೆ. ಈ ಒಳ ಒಪ್ಪಂದ ಮಾಡಿಕೊಂಡು ಮುಡಾ ಪಾದಯಾತ್ರೆಯನ್ನ ಕೈಗೊಂಡಿದ್ದಾರೆ ಅಂತ ಗಂಭೀರ ಆರೋಪವನ್ನ ಮಾಡಿದ್ರು. ಇದೆಲ್ಲದರ ಮಧ್ಯೆ ಇಂದು ಬೆಳಗಾವಿಯ ಖಾಸಗಿ ರೆಸಾರ್ಟ್ ನಲ್ಲಿ ಒಂದು ಸಭೆ ನಡೆದಿರುವಂತದ್ದು. ಈ ಸಭೆಯಲ್ಲಿ ಹಲವು ವಿಚಾರಗಳ ಕುರಿತು ಚರ್ಚೆಯನ್ನ ಮಾಡಲಾಗಿದೆ. ಈ ಸಭೆ ಇಷ್ಟಕ್ಕೆ ಮಾತ್ರ ನಿಂತಿಲ್ಲ. ಇಂದಿನ ಸಭೆಗೆ ಪ್ರಮುಖವಾಗಿ ಗಮನಿಸಬೇಕಾದಂತ ಅಂಶ BS ಯಡಿಯೂರಪ್ಪನವರ ಮಾಜಿ ಆಪ್ತ NR ಸಂತೋಷ್ ಅವರು ಸಹ ಭಾಗಿಯಾಗಿದ್ರು. ಅಷ್ಟೇ ಅಲ್ಲದೆ ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷರಾದಂತಹ ನಳಿನ್ ಕುಮಾರ್ ಕಟೀಲ್ ಅವರು ಸಹ ಸಭೆಗೆ ಆಗಮಿಸ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಅವರಿಗೆ ಅನಾರೋಗ್ಯ ಹಿನ್ನೆಲೆಯಲ್ಲಿ ಅವರು ಸಭೆಗೆ ಬರಲಿಲ್ಲ. ಮುಂಬರುವ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಒಂದು ಸಭೆಯನ್ನ ನಡೆಸಲು ಈಗ ನಾಯಕರು ನಿರ್ಧರಿಸಿದ್ದಾರೆ. ಅಲ್ಲಿ ಸುಮಾರು 50ಕ್ಕೂ ಹೆಚ್ಚು ಬಿಜೆಪಿ ನಾಯಕರು ಭಾಗಿಯಾಗ್ತಾರೆ. ಮತ್ತು ನಾವು ಈಗ ಮುಡಾ ಹಗರಣ ಪಾದಯಾತ್ರೆ ಮಾಡಿದ್ದಾರೆ, ಅದಕ್ಕೆ ನಮ್ಮ ವಿರೋಧ ಏನಿಲ್ಲ. ಆದ್ರೆ ಬಳ್ಳಾರಿ ಪಾದಯಾತ್ರೆ ಮಾಡಬೇಕು ಅಂತ ಒಂದು ಸಂದೇಶವನ್ನ ಸಾರಬೇಕು. ಮತ್ತು ಅಷ್ಟೇ ಅಲ್ಲದೆ
BY ವಿಜಯೇಂದ್ರ ಅವರ ನಾಯಕತ್ವದ ವಿರುದ್ಧವೂ ಸಹ ಅಂದ್ರೆ ಪರೋಕ್ಷವಾಗಿ ಏನು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ಅವರ ವಿರುದ್ಧವೂ ಸಹ ಒಂದು ಸಂದೇಶವನ್ನು ಹೈಕಮಾಂಡ್ ನಾಯಕರಿಗೆ ತಲುಪಿಸಬೇಕು ಅನ್ನುವ ಉದ್ದೇಶದಿಂದ ಎಲ್ಲ ನಾಯಕರು ಸಭೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಈ ಎಲ್ಲ ರೆಬೆಲ್ ನಾಯಕರಿಗೆ ಹೈಕಮಾಂಡ್ನ ಓರ್ವ ಹಿರಿಯ ನಾಯಕರ ಬೆಂಬಲ ಇದೆ, ಅವರ ಶ್ರೀರಕ್ಷೆ ಇದೆ, ಅವರ ಸಲಹೆಯಂತೆಯೇ ಇಂದು ಮೀಟಿಂಗ್ ನಡೀತು. ಮತ್ತೆ ಎಲ್ಲ ನಾಯಕರು ಒಗ್ಗೂಡಿ BSY ಮತ್ತು BY ವಿಜಯೇಂದ್ರ ವಿರುದ್ಧ ಸಿಡಿದೆದ್ದಂತಹ ನಾಯಕರೆಲ್ಲರೂ ಒಗ್ಗೂಡಿ ಈಗ ಏನು ಬಳ್ಳಾರಿ ಪಾದಯಾತ್ರೆ ಮಾಡಲು ಹೊರಟಿದ್ದಾರೆ. ಈ ಬಳ್ಳಾರಿ ಪಾದಯಾತ್ರೆಯ ಕುರಿತು ಏನೆಲ್ಲ ಬೆಳವಣಿಗೆಗಳಾಗುತ್ತೆ, ಈ ಎಲ್ಲ ನಾಯಕರಿಗೆ ಹೈಕಮಾಂಡ್ ಮಟ್ಟದಲ್ಲಿ ಅಭಯ ನೀಡಿದಂತ ನಾಯಕರು ಯಾರು ಎಂಬ ಚರ್ಚೆ ಈಗ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂತದ್ದು. ಮುಂಬರುವ ದಿನಗಳಲ್ಲಿ ಇದು ಯಾವ ಹಂತ ತಲುಪುತ್ತೆ ಎಂಬುದನ್ನ ಕಾದು ನೋಡಬೇಕು. ಇಂದಿನ ಸಭೆಯಲ್ಲಿ ಸೆಪ್ಟೆಂಬರ್ 17ರಂದು ಒಂದು ಪಾದಯಾತ್ರೆಯನ್ನ ನಡೆಸಬೇಕು. ಅದಕ್ಕೆ ನಾವು ಹೈಕಮಾಂಡ್ ನಾಯಕರ ಅನುಮತಿಯನ್ನ ಪಡೆದು ಸೆಪ್ಟೆಂಬರ್ 17ರಿಂದ ಕೂಡಲ ಸಂಗಮದಿಂದ ಒಂದು ಪಾದಯಾತ್ರೆಯನ್ನ ಮಾಡೋಣ. ಕೂಡಲ ಸಂಗಮದಿಂದ ಪಾದಯಾತ್ರೆ ಮಾಡಿ ಅಂದ್ರೆ ಲಿಂಗಾಯತ ಸಮುದಾಯ ಆಗಿರ್ಬೋದು, OBC ಸಮುದಾಯದ ನಾಯಕರು ಎಲ್ಲರೂ ಸಹ ಒಗ್ಗೂಡಿ ಈ ವಾಲ್ಮೀಕಿ ನಿಗಮದ ಹಗರಣ ಏನಿದೆ, ಈ ವಾಲ್ಮೀಕಿ ನಿಗಮದ ಹಗರಣ ಮತ್ತು SC/STಗೆ ಮೀಸಲಿಟ್ಟಂತಹ ಅನುದಾನದ ದುರ್ಬಳಕೆ, ಈ ಎಲ್ಲ ವಿಚಾರಗಳನ್ನ ಮುಂದಿಟ್ಟುಕೊಂಡು ಬೃಹತ್ ಹೋರಾಟ ಮಾಡೋಣ ಎಂಬ ಚರ್ಚೆಯೂ ಸಹ ನಡೆದಿದೆ. ಆದ್ರೆ ಈ ಎಲ್ಲ ಚರ್ಚೆ ಮುಂದೆ ಯಾವ ಹಂತ ತಲುಪುತ್ತೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ನಿರಂತರ ಸುದ್ದಿಗಳಿಗಾಗಿ ನಾರ್ತ್ ಫಸ್ಟ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಬೆಂಬಲವೇ ನಮಗೆ ಶಕ್ತಿ. ನಾರ್ತ್ ಫಸ್ಟ್, ಉತ್ತರ ಕರ್ನಾಟಕದ ಆವಾಜ್.